ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಬೀಟ್ರೋಟ್ ಪಲ್ಯನ ತೋರಿಸ್ತೀನಿ ಫ್ರೆಂಡ್ಸ್. ನಾನು 3/4 kg ಬೀಟ್ರೋಟನ್ನು ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅದಕ್ಕೆ ಒಗ್ಗರಣೆಗೆ ಹಾಕೋದಕ್ಕೆ ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ಬಾಣಲಿ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಕೈ ಎಳ್ತೀನಲ್ಲೇ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಓಕೆನಾ? ಅದಕ್ಕಾದ ನಂತರ 1 ಸ್ಪೂನು ಸಾಸಿವೆ, ಕಡಲೆಬೇಳೆ ಕೈನಲ್ಲೇ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್. ಇವಾಗ ನೋಡಿ, ಕೈ ಎಳ್ತನಲ್ಲೇ ಎಣ್ಣೆ ಹಾಕ್ಕೊಂಡಿದ್ದೆ, ಸಾಸಿವೆನೂ ಸಿಡಿತಾ ಇದೆ ಇವಾಗ. ಅದಾದ ನಂತರ ಕಡಲೆಬೇಳೆ ಹಾಕಿದ್ನಲ್ವ 2 ಚಮಚ, ಅದೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ ಫ್ರೆಂಡ್ಸ್. ಇವಾಗ ನೋಡಿ, ಸಿಡಿತಾ ಇದೆ ಸಾಸಿವೆ, ಸ್ವಲ್ಪ ಇದು ಕಲರು ಚೇಂಜ್ ಆಗಲಿ ಕಡಲೆಬೇಳೆ. ಫ್ರೆಂಡ್ಸ್, ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಕಡಲೆಬೇಳೆ. ಇವಾಗ ಒಂದು 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ, ಯಾಕೆಂದರೆ ಬೀಟ್ರೋಟು ತುಂಬ ಸ್ವೀಟ್ ಇರುತ್ತಲ್ವ, ಅದಕ್ಕೆ ನೀವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ನ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದ್ರ ಖಾರ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಥರ. ಈಗ ಒಂದು 2 ಈರುಳ್ಳಿನ ಕಟ್ ಮಾಡಿದ್ದೆ ಚಿಕ್ಕದಾಗಿ, ಅದನ್ನು ಇವಾಗ ಅದರೊಳಗಡೆ ಹಾಕ್ತಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ, ಒಂದು 2 ಕಡ್ಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಮೆಣಸಿನ್ಕಾಯಿನ ಜಾಸ್ತಿ ಹಾಕೋದ್ರಿಂದ ಅದರ ಟೇಸ್ಟೂ ಚೆನ್ನಾಗಿರುತ್ತೆ. ಈ ರೀತಿ ಬೇಕಾದರೆ ಮಾಡಿ ನೋಡಿ. ಇವಾಗ ನೋಡಿ, ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಕರಿಬೇವು, ಕಡಲೆಬೇಳೆ ಇದೆಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆದ ನಂತರ ಕಲ್ಲರು ಅದು ಚೇಂಜ್ ಆಗೋವರೆಗೂ ಬೇಡ. ಇವಾಗ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ನೋಡಿ, ಒಂದು 2 ಚಮಚ. ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಫ್ರೆಂಡ್ಸ್. ಮತ್ತು ಇವಾಗ ನಾವು ಬೀಟ್ರೋಟ್ ಹಾಕಿದ್ಮೇಲೆ ಮತ್ತೂ ಅದು ಬೇಯಬೇಕಲ್ವ, ಆವಾಗ ಅದರನ್ನೇ ಇದಾಗುತ್ತೆ. ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ತುರಿದಿಟ್ಕೊಂಡಿರೋ ಅಂಥ ಬೀಟ್ರೋಟನ್ನು ಹಾಕ್ತಿದ್ದೀನಿ. 3/4 kg ಬೀಟ್ರೋಟ್. ಇದು ತುರಿದ್ಬೇಕಾದ್ರೂ ಹಾಕ್ಬೋದು, ಇಲ್ಲ ನೀವು ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ತುರಿದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ಚಪಾತಿ ಜೊತೆಗೆ, ಇಲ್ಲ ಸೈಡಲ್ಲಿ ನಾವು ಬೇಳೆ ಸಾರು ಆ ಥರ ಏನಾದರೂ ಮಾಡ್ಕೊಂಡು ಬೇಕಾದ್ರೂ ನಾವು ಸೈಡ್ ಡಿಶ್ ಆಗಿ ಬೇಕಾದರೆ ತಿನ್ಬೋದು. ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಬಿಟ್ಟು ಒಂದು 10-15 ಮಿನಿಟ್ಸ್, ನೀರು ಏನೂ ಹಾಕೋಂಗಿಲ್ಲ, ಇದರಲ್ಲೇ ನೀರಿನ ಅಂಶ ಇರುತ್ತಲ್ವ, ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ಒಂದು 10 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸ್ ಬಿಟ್ಟರೆ ಸಾಕು ಫ್ರೆಂಡ್ಸ್. ನೀವು ಕ್ವಿಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಯಲ್ಲಿ, ಇಲ್ಲ ನೈಟಲ್ಲಿ ನೀವು ಊಟಕ್ಕೆ ಬೇಕಾದ್ರೂ ರಸಮು ಇಲ್ಲ ಸಾಂಬಾರು ಜೊತೆ ನೀವು ಮಾಡ್ಕೊಳ್ಬೋದು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸು ಬೇಯಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಫೈನಲಾಗಿ ಆಗಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು.